ಕೂಲಿ ಚಿತ್ರದ ಟ್ರೈಲರ್ ನೋಡಿ ಚಿತ್ರದ ಮೇಲೆ ಸಾಕಷ್ಟು ಹೋಪ್ ಇದ್ದ ಕಾರಣ ಇವತ್ತು ಚಿತ್ರ ನೋಡಿದೆ. ಮೊದಲಿಗೆ ಚಿತ್ರದ ತಾರಾಗಣ ಬಗ್ಗೆ ಮಾತಾಡೋಣ. ನಾಯಕನಾಗಿ ರಜನಿಕಾಂತ್ರದ್ದು ಈ ವಯಸ್ಸಿನಲ್ಲಿ ಅದ್ಭುತವಾದ ನಟನೆ, ಖಳನಾಯಕರಾಗಿ ನಾಗಾರ್ಜುನರದ್ದು ಸಹ ನಟನೆ ಅದ್ಭುತವಾಗಿದೆ. ಆದರೆ ಇವರಿಬ್ಬರಿಗಿಂತ ಚಿತ್ರದಲ್ಲಿ ಜಾಸ್ತಿ ಸ್ಪೇಸ್ ಇದ್ದಿದ್ದು ಹಾಗೂ ನಟನೆಯಲ್ಲಿ ಮಿಂಚಿದ್ದು ಶೋಭಿನ್. ಉಳಿದಂತೆ ಉಪೇಂದ್ರ ಹಾಗೂ ಅಮೀರ್ ಖಾನ್ರದ್ದು ತುಂಬ ಚಿಕ್ಕದಾದ ಪಾತ್ರ. ಚಿತ್ರದ ನಾಯಕಿ ಶ್ರುತಿ ಹಾಸನ್ ಆಗಿದ್ದರೂ ಅದಕ್ಕಿಂತ ಚಿತ್ರದಲ್ಲಿ ಇಂಪ್ಯಾಕ್ಟ್ ಮಾಡೋ ಪಾತ್ರ ನಮ್ಮ ಕನ್ನಡದ ರಚಿತಾ ರಾಮ್ರದ್ದು. ಇನ್ನು ಕತೆ ಕಡೆ ಬರೋದಾದರೆ ಚಿತ್ರದ ಮೊದಲಾರ್ಧ, ಅದರಲ್ಲಿ ಕಥೆಯನ್ನು ಕಟ್ಟಿಕೊಟ್ಟ ರೀತಿ ತುಂಬ ಸುಂದರವಾಗಿದೆ. ಇಂಟರ್ವಲ್ ಬಂದಿದ್ದೇ ಗೊತ್ತಾಗಲ್ಲ, ಆದರೆ ಇಂಟರ್ವಲ್ ನಂತರ ಚಿತ್ರ ನಿಜಕ್ಕೂ ಅಸಹನೀಯ. ಚಿತ್ರದ ಕತೆ ಮೊದಲೇ ತಿಳಿದಾಗಿದೆ, ಹಾಗಾಗಿ ಚಿತ್ರ ಅಲ್ಲೇ ಗಿರಿಕಿ ಹೊಡೆಯುತ್ತೆ. ಒಂದೇ ರೀತಿಯ ಸಾಹಸ ಸಂಯೋಜನೆ ನೋಡುಗರಿಗೆ ಬೋರ್ ಹೊಡಿಸುತ್ತೆ. ರಜನಿಕಾಂತ್ ಅವರ ಸಾಹಸ ದೃಶ್ಯ ರಿಪೀಟೆಡ್ ಅನಿಸುತ್ತೆ. ಅದೇ ಕತ್ತಿ ಚಾಕುಗಳು, ಕತ್ತಿನ ಹತ್ರ, ಕಣ್ಣಿನ ಹತ್ರ ಸುಳಿದಾಡೋದು, ಅದರಿಂದ ಅವರು ಸರಿದುಕೊಳ್ಳೋದು ಎಲ್ಲೂ ರೋಚಕ ಅನಿಸಲ್ಲ. ಚಿತ್ರಕಥೆಯಲ್ಲಿ ಹಿಡಿತವಿಲ್ಲ, ಎಲ್ಲವೂ ಗೆಸ್ಸಿಂಗು, ಹೇಗೆ ಬೇಕೆಂದ್ರೆ ಹಾಗೆ ಸಾಗುತ್ತೆ. ಚಿತ್ರದಲ್ಲಿ ಒಂದು ಹಾಡಿದೆ, ಅದರ ಪ್ಲೇಸ್ಮೆಂಟಿಂದ ಹಿಡಿದು ಚಿತ್ರಕ್ಕೆ ಅದೇಕೆ ಬೇಕಿತ್ತು ಅನ್ನೋದಕ್ಕೂ ಒಂದು ಅರ್ಥ ಇಲ್ಲ. ಇನ್ನು ನಾಯಕ ದೇವನ ಪಾತ್ರಕ್ಕೆ ಒಂದು ಹಿನ್ನೆಲೆ ಇದೆ, ಆದರೆ ಅದನ್ನು ಎಸ್ಟಾಬ್ಲಿಷ್ಡ್ ಆಗಿ ತೋರಿಸಿಲ್ಲ. ಸೆಕೆಂಡ್ ಹಾಫ್ನಲ್ಲಿ ಕೊನೆ ಪಕ್ಷ ದೇವ ಪಾತ್ರದ ಹಿನ್ನೆಲೆ ತೋರಿಸಿದ್ರೆ ಚಿತ್ರಕ್ಕೊಂದು ಅರ್ಥ ಇರ್ತಿತ್ತೇನೋ. ಸಂಭಾಷಣೆಯಲ್ಲಂತೂ ಹಿಡಿತವಿಲ್ಲ, ತೂಕವೂ ಇಲ್ಲ. ಒಟ್ಟಾರೆ ಹೇಳೋದಾದರೆ ಚಿತ್ರ ಉಪ್ಪಿಲ್ಲದ ಬಿರಿಯಾನಿ. ಚಿತ್ರದ ನಿರ್ದೇಶಕ ಲೋಕೇಶ್ ಕನಕರಾಜ್ ಈ ಬಾರಿ ಹಾದಿ ತಪ್ಪಿದ್ದಾರೆ. ಇಲ್ಲಿ ಅನಿರುದ್ಧ ಅವರ ಸಂಗೀತ ನಿರ್ದೇಶನದ ಬಗ್ಗೆ ಹೇಳಲೇಬೇಕು. ಚಿತ್ರನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿರೋದೇ ಅನಿರುದ್ಧ ಅವರ BGM ಮತ್ತು ಮ್ಯೂಸಿಕ್. ರಜನಿಕಾಂತ್ ಅವರ ಅಭಿಮಾನಿಗಳಿಗೆ ಚಿತ್ರನ ಎಂಜಾಯ್ ಮಾಡೋಕ್ಕೆ ಒಂದಷ್ಟು ಶಾಟ್ಗಳಿದ್ದಾವೆ. ಅದನ್ನು ಬಿಟ್ಟರೆ ಇದೊಂದು 3.5 ಮಾರ್ಕ್ನೊಂದಿಗೆ ಅವರೇಜ್ ಅಥವಾ ಬಿಲೋ ಅವರೇಜ್ ಚಿತ್ರ ಅಷ್ಟೇ.